नहीं, मेरे को भी जाने का है। 5 तारीख सीएम अनाउंस किया, मेरे को आने के लिए कहा है, मगर वेणुगोपाल साहब मेरे को छोड़ रहे नहीं। वेणुगोपाल साहब 7 तारीख तक रहना करके, अभी मैं वेणुगोपाल साहब को ट्राई कर रहा हूँ, उनका परमिशन लेके कल भी जाने का, दावणगिरी जाने का सोच रहा हूँ। ಸರ್ जीत के सर दो ಬೈ ಎಲೆಕ್ಷನ್ ಎರಡು ಎಲೆಕ್ಷನ್ ಎಲ್ಲ ಗೆಲ್ತೀವಿ. ನಾವು ಕ್ಯಾಂಡಿಡೇಟ್ ಆಗಿರೋದು ಎಲ್ಲ ಗೆದ್ದಾನೆ. ನಾವು ಸೋಲಕ್ಕೆ ನನ್ನ ಕ್ಯಾಂಡಿಡೇಟ್ ಆಗ್ತಾರ? ನಮ್ಮ ಸೀಟ್ ರೀ ಅದು. ಬಾಗಲಕೋಟೆನೇ ಮೇಟಿಯವರಿದ್ರು, ಇಲ್ಲಿ ಹಿರಿಯವರಾದಂಥ ಶಾಮನೂರು ಶ್ರೀಶಂಕರ ಅಜ್ಜ ಅವರಿದ್ರು. ಎರಡು ನಮ್ಮದೇ ಸೀಟ್. ಮುಸ್ಲಿಂ ಅವರು ಅಸಿಲ್ಲ, ಸರಿ ಮಾಡಿಸೋ, ಅದು ಸರಿ ಹೋಗಿದ್ದಾರೆ, ಈಗ ಸರಿ ಹೋಗಿದ್ದಾರೆ. ಕಾಸರಗೋಡು ಡಿಸ್ಟಿಕ್ ಅಲ್ಲಿ ಮಂಜೇಶ್ವರ ತಾಲೂಕಲ್ಲಿ ಪ್ರಚಾರಕ್ಕೆ ಸಹ ನನ್ನ ಆತ್ಮೀಯ ಸ್ನೇಹಿತರಾದಂಥ ಶಾಸಕರಾದಂಥ ಅಶ್ರಫ್ ಅವರು ಪ್ರಚಾರಕ್ಕೋಸ್ಕರ ಬಂದಿದ್ದೀನಿ. ತುಂಬ ಚೆನ್ನಾಗಿ ವಾತಾವರಣ ಇದೆ. ಜನ ತೀರ್ಮಾನ ಮಾಡೋ ಕಾರಣ ಅಂದರೆ ಅವ್ರು 5 ವರ್ಷ ಸೇವೆ ಸಲ್ಲಿಸಿದಾರಲ್ಲ, ಜನ ಹೇಳ್ತಾರೆ ನಾನಿಲ್ಲ, ಇದು ನನಗೆ ಗೊತ್ತಿಲ್ಲ, ಇಷ್ಟು ಅಭಿಮಾನ ಅಶ್ರಫ್ಗಿದೆ ಅಂತ ನಾನು ತಿಳ್ಕೊಂಡಿರಲಿಲ್ಲ. ಜನ ಹೇಳ್ತಾರೆ ಅದು ಮಸೀದಿಯಲ್ಲಿ ಸಿಕ್ಕಿದ್ರು, ಬೇರೆ ಕಡೆ ಸಿಕ್ಕಿದ್ರು, ಈ ಮನೆಯಲ್ಲಿ ಸ್ವಲ್ಪ ಜನ ಸಿಕ್ಕಿದ್ದಾರೆ, ಎಲ್ಲೋದ್ರೂ ಇಲ್ಲ ಸರ್ ಅಶ್ರಫ್ ನಾವು ಗೆಲ್ಸೇಗಲ್ಸ್ತೀವಿ. ಸತಿಯಿಂದ ಜಾಸ್ತಿ ಲೀಡರ್ ಗೆಲ್ಸ್ತೀವಿ. ಕಾರಣ ಅಂದರೆ ಅವ್ರು 5 ವರ್ಷದ ಕೆಲಸ ಏನು ಮಾಡಿದ್ದಾರೆ 50 ವರ್ಷದಲ್ಲಿ ಯಾರೂ ಮಾಡಿಲ್ಲ ಅಂತ ಕೆಲಸನ ಮಾಡಿದ್ದಾರೆ. ನಾವು ಅಶ್ರಫೇ ಗೆಲ್ಸೋದಂತ ಜನ ಹೇಳ್ತಾರೆ. ಅದ್ರ ಜೊತೆಯಲ್ಲಿ ನಾನು 26ನೇ ತಾರೀಕು ಬಂದಿದ್ದು, ಹೋದ ತಿಂಗಳು 26ನೇ ತಾರೀಕಿಂದ ನನ್ನ ನಾಯಕರಾದಂಥ ರಾಹುಲ್ ಗಾಂಧಿ ಮತ್ತು ವೇಣುಗೋಪಾಲ್ ಅವರು ನನಗೆ ಸ್ಟಾರ್ ಕ್ಯಾಂಪೇನರ್ ಮಾಡಿದ್ದಾರೆ. ಹಾಗಾಗಿ ನಾನು 7-8 ಡಿಸ್ಟಿಕ್ ಹೋಗಿದ್ದೆ. ಕೊಚ್ಚಿ ಹೋಗಿದ್ದೆ, ಆಲಪ್ಪಿ ಹೋಗಿದ್ದೆ, ಕಣ್ಣೂರು ಹೋಗಿದ್ದೆ. ಎಲ್ಲ ಕಡೆ ಹೋದರೂ ಜನಗಳು ಏನಾಗಿದೆ ಈ ಬಾರಿ ತೀರ್ಮಾನ ಮಾಡ್ದಂಗೆ ಕಾರಣ ಅಂದರೆ ಹೋದ 10 ವರ್ಷದಿಂದ LDF ಸರ್ಕಾರ ಏನಿದೆ ಅವರ ಅವಧಿಯಲ್ಲಿ ಏನೂ ಅಭಿವೃದ್ಧಿ ಕೆಲಸ ಆಗಿಲ್ಲ. UPA ಸರ್ಕಾರ ಕಂಪನಿಸಮ್ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಈ ಬಾರಿ ಕೇರಳ ಜನ ತೀರ್ಮಾನ ಮಾಡಿದ್ದಾರೆ, UDFಗೆ 100 ಸೀಟಿಂದ 105 सीट बेचकर ನನಗೆ विश्वास है। मध्य में क्या हाल चल रहा है? अच्छा वही तो बोला ना मैंने, भाई बीजेपी स्ट्रांग है तो वोट कौन डालता है? आवाम डालती है, पब्लिक डालती है। अभी पब्लिक का चाहता हो अशरफ जो है, पब्लिक का दिल में बसा हुआ है। पब्लिक का कहना ये 5 साल में पहली बार MLA होके जो काम किया कोई नहीं कर सकता करके पब्लिक ओपिनियन है। अगर पब्लिक चली तो कौन सा बीजेपी, कौन सा ये? सर कर्नाटक में बई इलेक्शन चल रहे हैं, आपके लिए केरला नहीं, मेरे को भी जाने का है। 5 तारीख सीएम अनाउंस किया, मेरे को आने के लिए कहा है, मगर वेणुगोपाल साहब मेरे को छोड़ रहे नहीं। वेणुगोपाल साहब 7 तारीख तक रहना करके, अभी मैं वेणुगोपाल साहब को ट्राई कर रहा हूँ, उनका परमिशन लेके कल भी जाने का, दावणगिरी जाने का सोच रहा हूँ। सर जीत के सर दो ಬೈ ಎಲೆಕ್ಷನ್ ಎರಡು ಎಲೆಕ್ಷನ್ ಎಲ್ಲ ಗೆಲ್ತೀವಿ. ನಾವು ಕ್ಯಾಂಡಿಡೇಟ್ ಆಗಿರೋದು ಎಲ್ಲ ಗೆದ್ದಾನೆ. ನಾವು ಸೋಲಕ್ಕೆ ನನ್ನ ಕ್ಯಾಂಡಿಡೇಟ್ ಆಗ್ತಾರ? ನಮ್ಮ ಸೀಟ್ ರೀ ಅದು. ಬಾಗಲಕೋಟೆನೇ ಮೇಟಿಯವರಿದ್ರು, ಇಲ್ಲಿ ಹಿರಿಯವರಾದಂಥ ಶಾಮನೂರು ಶ್ರೀಶಂಕರ ಅಜ್ಜ ಅವರಿದ್ರು. ಎರಡು ನಮ್ಮದೇ ಸೀಟ್. ಮುಸ್ಲಿಂ ಅವರು ಅಸಿಲ್ಲ, ಸರಿ ಮಾಡಿಸೋ, ಅದು ಸರಿ ಹೋಗಿದ್ದಾರೆ, ಈಗ ಸರಿ ಹೋಗಿದ್ದಾರೆ. ಕಾಸರಗೋಡು ಡಿಸ್ಟಿಕ್ ಅಲ್ಲಿ ಮಂಜೇಶ್ವರ ತಾಲೂಕಲ್ಲಿ ಪ್ರಚಾರಕ್ಕೆ ಸಹ ನನ್ನ ಆತ್ಮೀಯ ಸ್ನೇಹಿತರಾದಂಥ ಶಾಸಕರಾದಂಥ ಅಶ್ರಫ್ ಅವರು ಪ್ರಚಾರಕ್ಕೋಸ್ಕರ ಬಂದಿದ್ದೀನಿ. ತುಂಬ ಚೆನ್ನಾಗಿ ವಾತಾವರಣ ಇದೆ. ಜನ ತೀರ್ಮಾನ ಮಾಡೋ ಕಾರಣ ಅಂದರೆ ಅವ್ರು 5 ವರ್ಷ ಸೇವೆ ಸಲ್ಲಿಸಿದಾರಲ್ಲ, ಜನ ಹೇಳ್ತಾರೆ ನಾನಿಲ್ಲ, ಇದು ನನಗೆ ಗೊತ್ತಿಲ್ಲ, ಇಷ್ಟು ಅಭಿಮಾನ ಅಶ್ರಫ್ಗಿದೆ ಅಂತ ನಾನು ತಿಳ್ಕೊಂಡಿರಲಿಲ್ಲ. ಜನ ಹೇಳ್ತಾರೆ ಅದು ಮಸೀದಿಯಲ್ಲಿ ಸಿಕ್ಕಿದ್ರು, ಬೇರೆ ಕಡೆ ಸಿಕ್ಕಿದ್ರು, ಈ ಮನೆಯಲ್ಲಿ ಸ್ವಲ್ಪ ಜನ ಸಿಕ್ಕಿದ್ದಾರೆ, ಎಲ್ಲೋದ್ರೂ ಇಲ್ಲ ಸರ್ ಅಶ್ರಫ್ ನಾವು ಗೆಲ್ಸೇಗಲ್ಸ್ತೀವಿ. ಸತಿಯಿಂದ ಜಾಸ್ತಿ ಲೀಡರ್ ಗೆಲ್ಸ್ತೀವಿ. ಕಾರಣ ಅಂದರೆ ಅವ್ರು 5 ವರ್ಷದ ಕೆಲಸ ಏನು ಮಾಡಿದ್ದಾರೆ 50 ವರ್ಷದಲ್ಲಿ ಯಾರೂ ಮಾಡಿಲ್ಲ ಅಂತ ಕೆಲಸನ ಮಾಡಿದ್ದಾರೆ. ನಾವು ಅಶ್ರಫೇ ಗೆಲ್ಸೋದಂತ ಜನ ಹೇಳ್ತಾರೆ. ಅದ್ರ ಜೊತೆಯಲ್ಲಿ ನಾನು 26ನೇ ತಾರೀಕು ಬಂದಿದ್ದು, ಹೋದ ತಿಂಗಳು 26ನೇ ತಾರೀಕಿಂದ ನನ್ನ ನಾಯಕರಾದಂಥ ರಾಹುಲ್ ಗಾಂಧಿ ಮತ್ತು ವೇಣುಗೋಪಾಲ್ ಅವರು ನನಗೆ ಸ್ಟಾರ್ ಕ್ಯಾಂಪೇನರ್ ಮಾಡಿದ್ದಾರೆ. ಹಾಗಾಗಿ ನಾನು 7-8 ಡಿಸ್ಟಿಕ್ ಹೋಗಿದ್ದೆ. ಕೊಚ್ಚಿ ಹೋಗಿದ್ದೆ, ಆಲಪ್ಪಿ ಹೋಗಿದ್ದೆ, ಕಣ್ಣೂರು ಹೋಗಿದ್ದೆ. ಎಲ್ಲ ಕಡೆ ಹೋದರೂ ಜನಗಳು ಏನಾಗಿದೆ ಈ ಬಾರಿ ತೀರ್ಮಾನ ಮಾಡ್ದಂಗೆ ಕಾರಣ ಅಂದರೆ ಹೋದ 10 ವರ್ಷದಿಂದ LDF ಸರ್ಕಾರ ಏನಿದೆ ಅವರ ಅವಧಿಯಲ್ಲಿ ಏನೂ ಅಭಿವೃದ್ಧಿ ಕೆಲಸ ಆಗಿಲ್ಲ. UPA ಸರ್ಕಾರ ಕಂಪನಿಸಮ್ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಈ ಬಾರಿ ಕೇರಳ ಜನ ತೀರ್ಮಾನ ಮಾಡಿದ್ದಾರೆ, UDFಗೆ 100 ಸೀಟಿಂದ 105 सीट बेचकर ನನಗೆ ವಿಶ್ವಾಸ है। मध्य में क्या हाल चल रहा है? अच्छा वही तो बोला ना मैंने।